ಐ ಮೀನ್ ನಾನು ಯಾವ ಮ್ಯಾನಿಫೆಸ್ಟೇಷನ್ ಕೋಚು ಅಲ್ಲ ಏನು ಅಲ್ಲ, ನಾನು ಡೈಲಿ ಏನು ಮಾಡ್ತಾ ಇದ್ದೀನಿ ಅದು ನನಗೆ ವರ್ಕ್ ಆಗ್ತಾ ಇದೆ. ಲಾಸ್ಟಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ, ಯಾವ ಥರ ಬರೀಬೋದು ಅಂತ ಪಿಂಟ್ರೆಸ್ಟಲ್ಲೇ ಹುಡುಕಿ ನಾನು ಅಟ್ಯಾಚ್ ಮಾಡ್ತೀನಿ. ಇಫ್ ಇಟ್ಸ್ ಗೋಯಿಂಗ್ ಟು ವರ್ಕ್ಔಟ್, ವಾಟ್ ಇಫ್ ಯು ಸಿ ಗ್ರೋತ್, ವಾಟ್ ಇಫ್ ಯು ಗೆಟ್ ಪ್ರಮೋಷನ್ ಟುಮಾರೋ ಮಾಡೋಣ ಅನ್ನೋದು ನಿಮ್ಮ ತಲೆಗೆ ಬರುತ್ತೆ, ನೀವು ಪ್ರೊಡಕ್ಟಿವ್ ಆಗಿರ್ತೀರಾ ಇರ್ಬೋದು. ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಏನಂತ ಬರುತ್ತೆ ಡೈಲಿ ಏನಂತ ಹೇಳ್ಕೊತೀನಿ ಅಂತ, ಎವ್ರಿಥಿಂಗ್ ಈಸ್ ವರ್ಕಿಂಗ್ ಔಟ್ ಫಾರ್ ಮೀ ಇನ್ ಮೈ ಫೇವರ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಅಂತ ತಮ್ನೇಲಲ್ಲಿ ನೋಡಿದ್ದೀರಾ. ಆ್ಯಂಡ್ ಇವತ್ತು ನಾನು ಜರ್ನಲಿಂಗ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಐ ಮೀನ್ ನಾನು ಯಾವ ಮ್ಯಾನಿಫೆಸ್ಟೇಷನ್ ಕೋಚು ಅಲ್ಲ ಏನು ಅಲ್ಲ, ನಾನು ಡೈಲಿ ಏನು ಮಾಡ್ತಾ ಇದ್ದೀನಿ ಅದು ನನಗೆ ವರ್ಕ್ ಆಗ್ತಾ ಇದೆ. ಅಂದರೆ ಮ್ಯಾನಿಫೆಸ್ಟೇಷನ್ ಥರ ಅಲ್ಲ, ಇಟ್ಸ್ ಕೈಂಡ್ ಆಫ್ ಡೈಲಿ ಏನು ಮಾಡಬೇಕು, ನಾವೇನು ಮೇಲೆ ಫೋಕಸ್ ಮಾಡಬೇಕು, ಅದನ್ನು ನಾವು ಬರೆದ್ರೆ ಅದು ನಮಗೆ ಎಷ್ಟು ಉಪಯೋಗ ಆಗುತ್ತೆ, ನಮ್ಮ ದಿನಚರಿಗೆ ಉಪಯೋಗ ಆಗುತ್ತೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಆಲ್ಮೋಸ್ಟ್ ನಾನು ಒಂದು 20 ಡೇಸಿಂದ ಮಾಡ್ತಾ ಇದ್ದೀನಿ. 20 ಡೇಸ್ ಅಲ್ಲ, 10 ಡೇಸಿಂದ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ಹೇಳ್ತೀನಿ ಏನೇನು ಮಾಡಬೇಕು ಅಂತ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಆ್ಯಂಡ್ ಫಸ್ಟ್ ಏನು ಅಂತಂದರೆ, ನಾನು ಏನಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ಏನೂ ಇಲ್ಲ, ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ. ಈ ಒಂದು ಬುಕ್ಕು ಮೋದಲ್ಲಿ ನೋಡಿದೆ ನಂಗೆ ತುಂಬ ಇಷ್ಟ ಆಯಿತು. ಇದ್ರ ಮೇಲೆ ಹಿಂಗೆ ಬರ್ತಿದೆ ಬ್ಲಾಸಮ್ ಅಂತ. ಸೊ ಈ ಬುಕ್ ಇಷ್ಟ ಆದಮೇಲೆ ತೊಗೊಂಬಂದ್ಬಿಟ್ಟು ಇದರಲ್ಲಿ ಏನಾದ್ರು ಬರಿಬೇಕಲ್ಲ, ಏನಾದ್ರು ಮಾಡಬೇಕಲ್ಲ, ಈ ಬುಕ್ಕಿಗೆ ಏನೊಂದು ಗತಿ ಕಾಣಿಸ್ಬೇಕಲ್ಲ ಈ ಬುಕ್ಕಿಗೆ ಅಂತ ಅಂದ್ಬಿಟ್ಟು ನಾನು ಡೈಲಿ ರೀಲ್ಸ್ ಎಲ್ಲ ಮಾಡ್ತೀನಿ. ನನ್ನ ಕಂಟೆಂಟ್ನ ಬರೆಯೋಣ, ಡೈಲಿ ಏನು ಮಾಡಬೇಕು. ಲೈಕ್ ನಾನು ಇದಕ್ಕಿಂತ ಮುಂಚೆ ಐ ವಾಸ್ ಫೀಲಿಂಗ್ ಸೋ ಲೇಝಿ, ಅಂದರೆ ಏನು ಮಾಡ್ತಿರ್ಲಿಲ್ಲ. ಕಂಟೆಂಟ್ ಹುಡ್ಕೊಂಡು ಬ್ರೈನ್ ಸ್ಟ್ರೋಮ್ ಮಾಡೋಕ್ಕೂ ನನಗೆ ತುಂಬ ಲೇಝಿ ಅನಿಸ್ತಿತ್ತು. ಅದಕ್ಕೋಸ್ಕರ ಸ್ವಲ್ಪ ಪ್ರೊಡಕ್ಟಿವ್ ಆಗಿರೋಣ ಅಂತ ಅಂದ್ಬಿಟ್ಟು ತಲೆಗೆ ಬಂತು. ಅಂದು ವರ್ಕೌಟ್ ಎಲ್ಲ ಮಾಡ್ತಾಯಿದ್ದೆ, ಬಟ್ ಸ್ಟಿಲ್ ಒಂದು ಗೋಲ್ ಅಂತ ಇರುತ್ತೆ ದಿನ. ಹಿಂಗೆ ಟು ಡೂ ಲಿಸ್ಟ್ ಅಂತ ಅಂತಾರಲ್ಲ, ಡೈಲಿ ಹಿಂಗೆ ಮಾಡಬೇಕು, ಇದು ಮಾಡಬೇಕು ಅಂತ ಎಲ್ಲ. ಸೊ ಅದನ್ನು ಒಂದು ಇರಲಿಲ್ಲ ನನಗೆ. ಅದಕ್ಕೋಸ್ಕರ ಈ ಬುಕ್ ತಂದಮೇಲೆ ಅದು ನಾನು ಮಾಡ್ತೀನಾ ಅಂತ ಅಂದ್ಬಿಟ್ಟು ಬುಕ್ ತಂದಾಗ ನಾನು ಫಸ್ಟ್ ಬರೆದಿದ್ದೇನೆ June 7th. ಜೂನ್ ಮಂತ್ ಕಂಟೆಂಟ್ಸ್ ಅಂತಲೇ ಬರ್ದಿದೆ, ಫಸ್ಟ್ ಕಂಟೆಂಟ್ಗೆ ಅಂತಲೇ ಬರ್ದಿದೆ. ಸೊ June 7th ನಾನು ಫಸ್ಟ್ ಬರ್ದಿದ್ದೆ, ಮೇಕ್ ಅ ರೀಲ್ ಫಾರ್ 2 to 3 ರೀಲ್ಸ್, ಫನ್ನಿ ರೀಲ್ಸ್ ಶೂಟ್ ಮಾಡಬೇಕು ನೆಕ್ಸ್ಟ್ ಡೇ. ಆ್ಯಂಡ್ ಕಂಟೆಂಟ್ ಏನು ಕಂಟೆಂಟ್ ಮಾಡಬೇಕು ಅಂತ ಬರ್ದಿದ್ದೆ. ಆ್ಯಂಡ್ ನೆಕ್ಸ್ಟ್ ಏನು ಅಂತ ಅಂದರೆ, ಹೌ ವಾಸ್ ಯುವರ್ ಡೇ, ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಗೈಸ್. ಸೊ ಇಲ್ಲಿ ಜೂನ್ ಮಂತ್ ಹಿಂಗೆ ಇಲ್ಲಿ ಕಂಟೆಂಟ್ ಹೌ ವಾಸ್ ಯುವರ್ ಡೇ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಅಂತ ಬರ್ದಿದೆ. ಆ್ಯಂಡ್ ಇಲ್ಲಿ ರಿಮೈಂಡರ್, ನಿಮಗೆ ಏನಾದ್ರು ಪಿಂಟ್ರೆಸ್ಟಲ್ಲೇ ಸಿಗುತ್ತೆ ರಿಮೈಂಡರ್. ಇದೆಲ್ಲ ನಾನು ಪಿಂಟ್ರೆಸ್ಟಲ್ಲಿ ನೋಡೇ ಬರ್ದಿದ್ದು. ಫಸ್ಟು ನಾನು ಇದನ್ನು ಈಗ ಹೌ ವಾಸ್ ಯುವರ್ ಡೇ ಇದನ್ನು ಹಿಂದಿನ ದಿವಸ ನೈಟ್ ಬರೀತಿದೆ. ಈಗ ಇಲ್ಲಿ 7th June ಅಲ್ವಾ, ಹಿಂದಿನ ದಿವಸ ನೈಟು ನಾಳೆ ಏನು ಮಾಡಬೇಕು ಅಂತ ಕಂಟೆಂಟ್ ಎಲ್ಲ ಬರೆದ್ಬಿಟ್ಟು ಹೌ ವಾಸ್ ಯುವರ್ ಡೇ ಆ್ಯಂಡ್ ಯು ಆರ್ ಗ್ರೇಟ್ಫುಲ್ ಫಾರ್ ಅಂತ ಹಾಕ್ಬಿಟ್ಟು ಇಲ್ಲಿ ಬಾಕ್ಸ್ ಥರ ಹಿಂಗೆ ಹಾಕಿದ್ದೆ. ಸೊ ನೆಕ್ಸ್ಟ್ ಡೇ ಎಂಡ್ ಮಲ್ಗೋಕ್ಕಿಂತ ಮುಂಚೆ ಹೌ ವಾಸ್ ಮೈ ಡೇ, ಹೆಂಗಿತ್ತು ನನ್ನ ದಿನ ಅಂತ ನಾನಲ್ಲಿ ಬರೀತಿದ್ದೆ. ಪ್ರೊಡಕ್ಟಿವ್ ಆಲ್ ಡೇ ಇದೆ, ಪೀಸ್ ಆಗಿದೆ, ಕಾಮ್ ಆಗಿದೆ ಅಂತ ಬರ್ತಿದೆ. ಆ್ಯಂಡ್ ಗ್ರೇಟ್ಫುಲ್ ಫಾರ್ ಚಿಕನ್ ಕುಕ್ ಮಾಡಿದೆ ಅದನ್ನು ಬರ್ದಿದ್ದೀನಿ, ವಾಕಿಂಗ್ ಸ್ಟಾರ್ಟ್ ಮಾಡಿದೆ ಅದನ್ನು ಬರ್ತಿದೆ. ಆ್ಯಂಡ್ ರಿಮೈಂಡರ್ ಇಲ್ಲಿ ಏನು ಅಂತ ಅಂದರೆ, ರಿಮೆಂಬರ್ ಟು ಲವ್ ಯುವರ್ ಸೆಲ್ಫ್ ಆ್ಯಸ್ ಮಚ್ ಆ್ಯಸ್ ಯು ಲವ್ ದಿ ಪೀಪಲ್ ಯು ಲವ್ ಅಂತ ಬರ್ದಿದೆ. ಸೊ ಏನಾರ ಒಂದು ಪಿಂಟ್ರೆಸ್ಟಲ್ಲಿ ಹುಡುಕ್ತಿದೆ ರಿಮೈಂಡರ್ ಥರ. ಸೊ ಅದನ್ನು ನಾನು ಬರೀತಿದ್ದೆ ಆ್ಯಕ್ಚುಲಿ. ಐ ಥಿಂಕ್ ಇಟ್ಸ್ ಹೆಲ್ಪಿಂಗ್ ಮೀ ಅ ಲಾಟ್. ನೀವು ಈ ಥರನೂ ಬರಿಬೋದು. ಆ್ಯಂಡ್ ಇದು ಫಸ್ಟ್ ಡೇ ಬರ್ದಿದ್ದು, ಲೈಕ್ ಬೇಸಿಕ್ಕಾಗಿ ಹಿಂಗೆ ಬರ್ದಿದೆ, ಡೈಲಿ ಹಿಂಗೆ ಬರೆಯೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಪಿಂಟ್ರೆಸ್ಟಲ್ಲಿ ಹುಡುಕ್ತಾ ನನಗೆ ಇನ್ನೊಂದಷ್ಟು ಐಡಿಯಾಸ್ ಸಿಕ್ತು. ಆ್ಯಂಡ್ ನೆಕ್ಸ್ಟ್ ಪೇಜಲ್ಲಿ ಇದೊಂದು ಈ ಥರ ಬಂದಿದೆ. ನನಗೆ ಒಂಥರ ಕ್ಯೂಟಾಗಿ ಏನಾರ ಒಂದು ಪೋಸ್ಟಿಟ್ ಪೋಸ್ಟಿಟ್ ಪೇಪರ್ಸ್ ಎಲ್ಲ ಬರುತ್ತಲ್ಲ, ಸೊ ಇದನ್ನೆಲ್ಲ ಹಾಕಿ ಬರೆಯೋಣ, ಇನ್ನೂ ಕ್ಯೂಟಾಗಿ ಮಾಡೋಣ ಅಂತೆಲ್ಲ ಇತ್ತು. ಅದನ್ನ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಏನು ಅಂತ ಅಂದರೆ, ಇಟ್ಸ್ ಓಕೆ ಟು ಮೇಕ್ ಮಿಸ್ಟೇಕ್, ಇಟ್ಸ್ ಓಕೆ ಟು ಹ್ಯಾವ್ ಎ ಬ್ಯಾಡ್ ಡೇಸ್, ಇಟ್ಸ್ ಓಕೆ ಟು ಫೀಲ್ ಬ್ಯಾಡ್ಲಿ ಅಥವಾ ಟು ಫೀಲ್ ಲೋನ್ಲಿ ಅಂತ ಬಂದ್ಬಿಟ್ಟು, ಬಟ್ ಆಲ್ಸೋ ಮೇಕ್ ಮಿಸ್ಟೇಕ್ ಹ್ಯಾಪನ್ಸ್ ಬಟ್ ಯು ಹ್ಯಾವ್ ಟು ಲರ್ನ್, ಯು ಆರ್ ಎನಫ್, ಯು ಆರ್ ಲವ್ಡ್, ಲೈಕ್ ಈ ಥರ ಬರ್ದಿದ್ದೀನಿ. ಇದೆಲ್ಲ ಸ್ಕೆಚ್ ಪೆನ್ಸಲ್ಲೆಲ್ಲ ಬರೆದಿದೆ, ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ನಾನು ಏನೋ ಸುಮ್ಮನೆ ಬರೆದೆ, ಅದು ಹೆಂಗೋ ಇದೆಲ್ಲ ಪಿಂಟ್ರೆಸ್ಟಲ್ಲಿ ನೋಡ್ಕೊಂಡೇ ಬರ್ದಿದ್ದು. ದಿನ ಏನು ಮಾಡಬೇಕು ನಾನು ಅಂತ, ದಿನ 2 ರೀಲ್ ಶೂಟ್ ಮಾಡಬೇಕು, ಕಂಟೆಂಟ್ ಹುಡುಕಬೇಕು ಅಂತ ಎಲ್ಲ. ಸೊ ನಾನು ಹಿಂದಿನ ದಿವಸ ಕೂತ್ಕೊಂಡು ಕಂಟೆಂಟ್ ಹುಡುಕಿದ್ರೆ ನನಗೆ ಬ್ರೈನ್ ಸ್ಲೋ ಮಾಡೋಕ್ಕೆ ನಾನು ಕೆಲಸ ಕೊಡ್ತೀನಿ. ಸೊ ನೆಕ್ಸ್ಟ್ ಅಟ್ಲೀಸ್ಟ್ ಶೂಟ್ ಮಾಡೋಕ್ಕಂತನಾದ್ರು ನಾನು ಪ್ರೊಡಕ್ಟಿವ್ ಆಗಿರ್ತೀನಿ ಅಂತ ಕಂಟೆಂಟ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೇಮ್ ಹೌ ವಾಸ್ ಯುವರ್ ಡೇ ಗ್ರೇಟ್ಫುಲ್ ಫಾರ್ ಅಂತ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ.
ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ನಾನು ಎಂತ ಮಾಡಿದೆ ಅಂತಂದರೆ ಅದು ಸ್ಯಾಟರ್ಡೆ ಸಂಡೇ ಆಗಿತ್ತು. ಸೊ ಇಲ್ಲಿ ವೀಕ್ಲಿ ಗೋಲ್ ಅಂತ ಬಂದೆ, ಈ ಥರ ವೀಕ್ಲಿ ಗೋಲ್ ಏನು ಬರೀಬೇಕು ಅಂದರೆ ಜೂನ್ 2nd ವೀಕ್ ಗೋಲ್ ಅಂತ. ಇಲ್ಲಿ ಏನೇನಿದೆ ನಿಮ್ಮ ಗೋಲ್ಸು ಬಂದ್ಬಿಟ್ಟು ಇಲ್ಲಿ ಒಂದು 7 ಬಾಕ್ಸಸ್ ಥರ ಹಾಕಿದೆ. 7 ಬಾಕ್ಸಸ್ ಥರ ಹಾಕ್ಬಿಟ್ಟು ಇಲ್ಲಿ ವರ್ಕೌಟ್ ಡೈಲಿ ಅಂತ ಬಂದಿದೆ. ಸೊ ವರ್ಕೌಟ್ ಮಾಡಿದ್ದೀನಿ ನಾನು ಡೈಲಿ ಅವತ್ತಿನ ದಿವಸ ಮಂಡೇ. ಸೊ ಗ್ರೀನ್ ಕಲರಲ್ಲಿ ಹಿಂಗೆ ಮಾಡ್ಕೊಂಬಂದೆ. ಸೆಕೆಂಡ್ ಡೇ ನೆಕ್ಸ್ಟ್ ಟ್ಯೂಸ್ಡೇ ಮಾಡಿದ್ನ ಆ ಥರ. ಸೊ ಇಲ್ಲಿ ಕಟಿಂಗ್ ಡೌನ್ ಶುಗರ್ ಅಂತ ಮಾಡಿದೆ, ಇಲ್ಲಿ ಬಂದಿದ್ದೀನಿ. ನಾನು ಅಕಸ್ಮಾತ್ ಅರ್ಧ ದಿನ ನಾನು ಅವತ್ತಿನ ದಿವಸ ನಾನು ಶುಗರ್ ಸ್ವಲ್ಪ ತಿಂದು ಇನ್ನೆಲ್ಲ ನಾನು ತಿಂದಿಲ್ಲ ಅಂತಂದರೆ ಆಫ್ ಗ್ರೀನ್ ಕಲರ್ ಮಾಡಿದ್ದೆ, ಆಫ್ ಹಂಗೆ ಬಿಟ್ಟಿದ್ದೆ. ಲೈಕ್ ಆ ಥರ ಜಂಕ್ ಫುಡ್ ತಿಂದಿಲ್ವಾ, ತಿಂದೆ ಅಂತ ಅಂದರೆ ರೆಡ್ ಪೆನ್ನಲ್ಲಿ ಎಕ್ಸ್ ಮಾರ್ಕ್ ಹಾಕಿದೆ ಅಂದರೆ. ಆ್ಯಂಡ್ ಪ್ರೊಡಕ್ಟಿವ್ ಆಗಿದ್ದ ಹೋಲ್ ಡೇ ಈ ಥರ ಇಲ್ಲಿ ಎಲ್ಲ ಹಿಂಗೆ ಹಾಕ್ಬಿಟ್ಟಿದ್ದೀನಿ, ಬಿಕಾಸ್ ನಾನು ಅದನ್ನು ಮತ್ತೆ ಬರೆಯೋದೇ ಮರ್ತೋಗ್ಬಿಟ್ಟಿದೆ. ಸೊ ಇದೊಂದು ಮಾಡ್ಕೊಂಡಿದ್ದೆ, ಲೈಕ್ ಒಂದೇನು ವೀಕ್ ಗೋಲ್ ಬಂದ್ಬಿಟ್ಟು ಆ ವೀಕಲ್ಲಿ ಇದೆಲ್ಲ ಎವ್ರಿ ಡೇ ನಾನು ಅದು ಫಾಲೋ ಮಾಡಿದ್ದೀನ ಅಂತ ಈ ಥರ ಬರೀತಿದ್ದೆ. ಆ್ಯಂಡ್ ನೆಕ್ಸ್ಟ್ ಏನಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಬರೀ ಕಂಟೆಂಟ್ ಬರೆಯೋದು ಬೇಡ, ಅವತ್ತಿನ ದಿವಸ ಏನು ಮಾಡಬೇಕು ಅಂತಲೂ ಬರೆಯೋಣ ಅಂತ ನಾನು ಏನು ಮಾಡ್ಕೊಂಬಂದೆ ಅಂತಂದರೆ ಡೈಲಿ ಬರೀ ಇಲ್ಲಿ ಕಂಟೆಂಟ್ ಟು ಡೂ ಲಿಸ್ಟಲ್ಲಿ ಬರೀ ಕಂಟೆಂಟ್ಸ್ ಬರೆಯೋದು ಬೇಡ. ಸೊ ಕಂಟೆಂಟ್ಸ್ ಬರೆಯೋದು ಬೇಡ, ಅವತ್ತಿನ ದಿವಸ ಏನು ಮಾಡೋಣ, ಲೈಕ್ ಪ್ರೊಡಕ್ಟಿವ್ ಆಗಿ ಏನು ಮಾಡೋಣ ಅಂತಲೂ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕಂಟೆಂಟ್ ಶೂಟ್ ಫಾರ್ ಕಂಟೆಂಟ್ ರೀಲ್ಸ್ ಮಾಡಿದೆ. ಆ್ಯಂಡ್ ನಾನು ಯೂಟ್ಯೂಬ್ ವೀಡಿಯೋಗೆ ಸ್ಪೆಷಲಿ ಇವಾಗ ಏನು ಮಾಡ್ತಿದ್ದೀನಿ, ಯೂಟ್ಯೂಬ್ ವೀಡಿಯೋ ತುಂಬ ತಿಂಗಳಿಂದ ನನಗೆ ಬ್ರೈನ್ ಸ್ಟೋರ್ ಮಾಡೋಕ್ಕಾಗ್ತಿಲ್ಲ, ಕಂಟೆಂಟ್ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಡೈಲಿ ವ್ಲಾಗ್ಸ್ ನಾನು ಮುಂಚೆ ಮಾಡ್ತಾಯಿದ್ದೆ, ಅಷ್ಟೊಂದು ಮುಂಚೆ ಚೆನ್ನಾಗಿತ್ತು. ಬಟ್ ಮಧ್ಯೆ ಏನಾಯಿತು, ನನ್ನ ಫ್ಯಾಮಿಲಿ ವ್ಲಾಗಿಗೆ ಎಲ್ಲದನ್ನು ಕನೆಕ್ಟ್ ಆಗಿಬಿಟ್ಟು ನನ್ನ ಸಿಂಗಲ್ ಸೋಲೋ ವೀಡಿಯೋಸ್ ಯಾರು ನೋಡ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಡಿಮೋಟಿವೇಟ್ ಆಗಿ ವ್ಲಾಗ್ಸ್ ಮಾಡೋದು ನಿಲ್ಲಿಸಿದೆ. ಬರೀ ಯಾರೆಲ್ಲ ಬಂದರೆ ಅಥವಾ ರಿಲೇಟಿವ್ಸ್ ಬಂದರೆ ನಾನೆಲ್ಲರೂ ಹೋದರೆ ಈ ಥರ ವೀಡಿಯೋಸ್ ಮಾಡ್ತಿದ್ದೆ. ಕಂಟೆಂಟ್ ವೀಡಿಯೋ ಮಾಡೋಕ್ಕೆ ನನಗೆ ಬ್ರೈನ್ ಸ್ಟೋರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಎಷ್ಟಾದ ವ್ಯೂಸ್ ಬರಲಿ ಒಂದು ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಅದಕ್ಕೆ ಯೂಟ್ಯೂಬ್ ವೀಡಿಯೋಗೆ ಬ್ರೈನ್ ಸ್ಟೋರ್ ಮಾಡುವಂತ ನನ್ನಲ್ಲಿ ಬಂದಿದೆ. ಆ್ಯಂಡ್ ಟು ವೇಕಪ್ ಅರ್ಲಿ ಅದನ್ನು ಬಂದಿದೆ. ಇಲ್ಲಿ ಏನು ಟು ಡೂ ಲಿಸ್ಟ್ ಅಂತ ಬರೀತೀನಿ, ನೆಕ್ಸ್ಟ್ ಎಂಡ್ ಆಫ್ ದಿ ಡೇ ಇಲ್ಲಿ ನಾನು ಬರೆದಿರ್ತೀನಲ್ಲ, ಎಂಡ್ ಆಫ್ ದಿ ಡೇ ಮತ್ತೆ ತೆಗೆದುಬಿಟ್ಟು ಅಲ್ಲಿ ಏನು ಬರೆದಿರ್ತೀನಿ ಟು ಡೂ ಲಿಸ್ಟಲ್ಲಿ ಅದೆಲ್ಲ ನಾನು ಮಾಡಿದ್ದೀನ ಅಂತ ರೈಟ್ ಮಾರ್ಕು ಇಲ್ಲ ರಾಂಗ್ ಮಾರ್ಕ್ ಹಾಕೋದು. ಯಾವುದು ರಾಂಗ್ ಇದೆ ಅದನ್ನ ನೆಕ್ಸ್ಟ್ ಡೇ ಅದನ್ನೇ ಮತ್ತೆ ನೆಕ್ಸ್ಟ್ ಡೇಗೆ ಹಾಕೊತಿದ್ದೆ. ಸೊ ಆ ಥರ ಏನು ಮಾಡಬೇಕು ಅಂತ ಬರೆಯೋದಲ್ಲ, ವಾಸ್ ಯುವರ್ ಡೇ ಅಂತ ಬರೆಯೋದಲ್ಲ, ಗ್ರೇಟ್ಫುಲ್ ಫಾರ್ ಇದನ್ನ ಮೈನ್ ಇಟ್ಕೊಳ್ಳಿ. ಬಟ್ ಸ್ಟಿಲ್ ಏನು ಬರಿಬೋದು ಅಂತಂದರೆ ನೋಟ್ ಟು ಸೆಲ್ಫ್ ಅಂತಲೂ ಬರ್ಕೋಬೋದು. ನೀವು ಯಾವ ಹೋಲ್ ಡೇ ಕಾಲ ಕಳೆದಿರ್ತೀರ, ಅವತ್ತಿನ ದಿವಸ ನೀವು ಏನು ಥಾಟ್ ಬಂತು ನೋಟ್ ಟು ಸೆಲ್ಫ್, ನಿಮ್ಮ ಮೇಲೆ ನೀವೇನು ಫೋಕಸ್ ಮಾಡಬೇಕು ಅನ್ನೋದು ನೋಟ್ ಟು ಸೆಲ್ಫ್ ಅನ್ನೋದೊಂದು ಬರಿಬೋದು. ಆ್ಯಂಡ್ ಥಿಂಗ್ಸ್ ಟು ಫೋಕಸ್ ಆನ್ ಯುವರ್ ಸೆಲ್ಫ್ ಅಂತ ಬರಿಬೋದು. ಇವತ್ತು ಹೋಲ್ ಡೇ ಕಳೆದಿರ್ತೀರ, ನಿಮ್ಮ ತಲೆಯಲ್ಲಿ ಏನಿತ್ತು, ವಾಟ್ಸ್ ಆನ್ ಯುವರ್ ಮೈಂಡ್ ಅದನ್ನು ಬರೀರಿ. ಆ್ಯಂಡ್ ಸಾಂಗ್ಸ್ ಯು ಲಿಸನ್ಡ್, ಲೈಕ್ ಈಗ ಕೆಲವೊಂದು ಸತಿ ನಾವು ಈಗ ಎಲ್ಲರೂ ವರ್ಕ್ ಹೋಗ್ತಿರ್ತಾರೆ ಅಥವಾ ಬೇರೆ ಕಡೆ ಎಲ್ಲ ಹೋಗ್ತಿರ್ತಾರೆ, ಅಲ್ಲಿ ಅವ್ರದ್ದು ದಿನ ಈಗ ಅವ್ರದ್ದು ರುಟೀನ್ ಸಾಂಗ್ಸ್ ಕೇಳೋದಾಗಿರುತ್ತೆ. ಕೆಲವೊಬ್ರು ಸಾಂಗ್ಸ್ ಕೇಳೋದು ನಿಲ್ಲಿಸಿಬಿಟ್ಟಿರ್ತಾರೆ, ಮುಂಚೆನೇ ತುಂಬ ಸಾಂಗ್ಸ್ ಕೇಳ್ತಿದ್ದು ಆಮೇಲೆ ಸಾಂಗ್ಸ್ ಕೇಳೋದನ್ನು ನಿಲ್ಲಿಸಿರ್ತಾರೆ. ಸೊ ಟು ಡೂ ಲಿಸ್ಟಲ್ಲಿ ಇನ್ನೂ ಕೂಡ ಲೈಕ್ ಅವತ್ತಿನ ದಿವಸ ಏನು ಮಾಡಬೇಕು ಅಂತ ಡೈಲಿ ಅಟ್ಲೀಸ್ಟ್ ಒಂದು 5 ಸಾಂಗ್ಸ್ ಕೇಳೋದನ್ನು ಕೂಡ ಬರೆದಿಟ್ಕೊಳ್ಳಿ. ಸೊ ಸಾಂಗ್ಸ್ ಯು ಲಿಸನ್ಟ್, ಯಾವ ಸಾಂಗ್ ಕೇಳಿದೆ ಅದನ್ನು ಬರೀರಿ. ಈ ಥರ ಒಟ್ಟು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬರೀರಿ ಗೈಸ್. ಪಿಂಟ್ರೆಸ್ಟಲ್ಲಿ ನಿಮಗೆಲ್ಲ ಐಡಿಯಾಸು ಸಿಗುತ್ತೆ. ಸಾಂಗ್ಸ್ ಯಾವ್ದು ಕೇಳಿದ್ವಿ ಬರೀರಿ ಅಂದರೆ. ಸೊ ಸಾಂಗ್ಸ್ ಯು ಲಿಸನ್ ಅಲ್ಲಿಗೊಂದು 3 ಲೈನ್ ಬಿಟ್ಟಿರಿ. ಆ್ಯಂಡ್ ಗ್ರೇಟ್ಫುಲ್ ಫಾರ್ ಅಲ್ಲೊಂದು 3 ಲೈನ್ಸ್ ಇಲ್ಲ 2 ಲೈನ್ಸ್ ಬಿಟ್ಟಿರಿ. ವಾಟ್ಸ್ ಆನ್ ಯೋರ್ ಮೈಂಡ್ ಅಲ್ಲೊಂದು 2 ಲೈನ್ಸ್ ಬಿಟ್ಟಿರಿ. ಆ್ಯಂಡ್ ವಾಟ್ ಮೇಡ್ ಯು ಹ್ಯಾಪಿ ಇದನ್ನು ಒಂದು ಬರ್ದಿರಿ. ಆ್ಯಂಡ್ ಇನ್ನೊಂದೇನೋ ಬರಿಬೋದು ಅಂತ ಅಂದರೆ ಲಾಸ್ಟಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ, ಯಾವ ಥರ ಬರಿಬೋದು ಅಂತ ಪಿಂಟ್ರೆಸ್ಟಲ್ಲೇ ಹುಡುಕಿ ನಾನು ಅಟ್ಯಾಚ್ ಮಾಡ್ತೀನಿ. ಸೊ ನಾವೇನು ದಿನಚರಿ ಏನು ಮಾಡಬೇಕು ಅಂತ ಬರ್ತೀವಿ, ಅದ್ರ ಜೊತೆಗೆ ಗ್ರೇಟ್ಫುಲ್ ಫಾರ್ ಅಂತಲೂ ಬರೆದಿಟ್ಕೊಳ್ಳಿ. ಜೊತೆಗೆ ವಾಟ್ ಇಫ್, ಲೈಕ್ ಅವತ್ತಿನ ದಿವಸ ನಿಮಗೆ ವಾಟ್ ಇಫ್ ಥಾಟ್ ಏನು ಬರ್ತಿದೆ. ಸೊ ವಾಟ್ ಇಫ್ ಅಂತ ಅಂದರೆ ವಾಟ್ ಇಫ್ ಈಗ ನೀವು ಯಾವುದ್ರ ಮೇಲೋ ತುಂಬ ಸೆಲ್ಫ್ ಡೌಟು ಅಥವಾ ಓವರ್ ಥಿಂಕ್ ಮಾಡ್ತಿರ್ತೀರ, ಅದಕ್ಕೆ ನೀವು ಪಾಸಿಟಿವ್ ಆಗಿ ಬರೀರಿ. ವಾಟ್ ಇಫ್ ಇಟ್ಸ್ ಗೋಯಿಂಗ್ ಟು ವರ್ಕ್ಔಟ್, ವಾಟ್ ಇಫ್ ಯು ಸಿ ಗ್ರೋತ್, ವಾಟ್ ಇಫ್ ಯು ಗೆಟ್ ಪ್ರಮೋಷನ್ ಟುಮಾರೋ, ವಾಟ್ ಇಫ್ ಯು ಗೆಟ್ ಸ್ಯಾಲ್ರಿ ಹೈಕ್, ವಾಟ್ ಇಫ್ ಯು ಗೆಟ್ ಪಾಸ್ ಇನ್ ದಿಸ್ ಎಕ್ಸಾಮ್, ದಿಸ್ ಸಬ್ಜೆಕ್ಟ್. ಸೊ ಇದನ್ನು ವಾಟ್ ಇಫ್ ಇದ್ರಲ್ಲಿ ಬರೀರಿ ಒನ್ ಡೇ. ಆ್ಯಂಡ್ ಒನ್ ಡೇ ಇಟ್ಸ್ ಲೈಕ್ ಎ ಫ್ಯೂಚರ್ ಥಿಂಗ್, ಆಯಿತಾ. ಇವತ್ತಿನ ದಿವಸ ನೀವು ಇವತ್ತು ಹೆವಿ ಫೀಲ್ ಆಗ್ತಿರ್ತೀರ ಅಂತಂದರೆ ಒನ್ ಡೇ ಯು ವಿಲ್ ಫೀಲ್ ಲೈಟರ್. ಒನ್ ಡೇ ಯೋರ್ ಪೇಷನ್ಸ್ ಆ್ಯಂಡ್ ಯೋರ್ ವರ್ಕ್, ಈಗ ಕೆಲಸದಲ್ಲಿರ್ಬೋದು, ಯೋರ್ ವರ್ಕ್ ವಿಲ್ ಬಿ ಪೇ ಆಫ್, ಯೋರ್ ಎಫರ್ಟ್ಸ್ ವಿಲ್ ಬಿ ಪೇ ಆಫ್.
ಒನ್ ಡೇ ಯು ವಿಲ್ ಥ್ಯಾಂಕ್ ಯುವರ್ ಸೆಲ್ಫ್ ಲೈಕ್ ಈ ಥರ ಇದು. ಆ್ಯಂಡ್ ಆಲ್ಸೋ ಇನ್ನೊಂದು ಏನು ಬರ್ತದೆ ಅಫರ್ಮೇಷನ್, ಲೈಕ್ ಅಫರ್ಮೇಷನ್ ಅಂತಲೂ ಬರಿಬೋದು. ಈ ಥರ ಇಲ್ಲಿ ಬರ್ದಿದ್ದೀನಿ ಅಫರ್ಮೇಷನ್. ಸೊ ಅಫರ್ಮೇಷನ್ ಅಂತ ಬರ್ಬಿಟ್ಟು ನಿಮ್ಗೆ ಯಾವ್ದಾದ್ರು ಅಫರ್ಮೇಷನ್ ಯಾವ್ದಾದ್ರು ಆಯಿತು ಅದನ್ನು ಬರಿಬೋದು. ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಏನಂತ ಬರ್ದೆ ಡೈಲಿ ಏನಂತ ಹೇಳ್ಕೊತೀನಿ ಅಂತ, ಎವ್ರಿಥಿಂಗ್ ಈಸ್ ವರ್ಕಿಂಗ್ ಔಟ್ ಫಾರ್ ಮೀ ಇನ್ ಮೈ ಫೇವರ್, ಲೈಕ್ ಆ ಥರ ಬರೀತಿದ್ದೀನಿ. ಸೊ ಅದನ್ನು ನೀವು ಅಫರ್ಮು ಮಾಡ್ಕೋಬೋದು, ಅದನ್ನು ಅಫರ್ಮೇಷನ್ ಆಗು ಬರಿಬೋದು. ಈಗ ಐ ಆಮ್ ಎ ಮಿಲಿಯನರ್, ಐ ಆಮ್ ಎ ರಿಚ್, ರಿಸೀವ್ಡ್ ಎ ಜಾಬ್, ಐ ಪಾಸ್ಡ್ ಇನ್ ದಟ್ ಎಕ್ಸಾಮ್ ಅಥವಾ ದಿಸ್ ಎಕ್ಸಾಮ್, ಲೈಕ್ ಐ ಪಾಸ್ಡ್ ಇನ್ MBA ಅಥವಾ BCom ಸಮಥಿಂಗ್ ಲೈಕ್ ದಟ್. ನೀವು ಅಫರ್ಮ್ ಮಾಡಿ ಅಂದರೆ ಆಲ್ರೆಡಿ ಆಗಿರೋ ಥರ ಬರಿಬೋದು, ಅದು ಒಂದು ಬರಿಬೋದು. ಸೊ ಈ ಥರ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಐ ಥಿಂಕ್ ಯು ವಿಲ್ ಸಿ ಚೇಂಜಸ್. ಆ್ಯಂಡ್ ಇನ್ನೊಂದೂ ಕೂಡ ಜರ್ನಲಿಂಗ್, ಇದು ನಾರ್ಮಲ್ ಡೈಲಿ ನೀವೇನು ಬರೀಬೇಕು ಏನು ಬಿಡಬೇಕು, ಸೊ ನಿಮ್ಮ ಮೇಲೆ ನಿಮ್ಮ ಫೋಕಸ್ ಆಗುತ್ತೆ, ನೀವು ಪ್ರೊಡಕ್ಟಿವ್ ಆಗಿರ್ತೀರಾ. ಐ ಥಿಂಕ್ ಬೈ ಎಂಡ್ ಆಫ್ ದಿ ಡೇ ಯು ವಿಲ್ ಫೀಲ್ ಹ್ಯಾಪಿ ಅಂತ ನನಗೆ ಅನಿಸ್ತು. ಬಿಕಾಸ್ ಎವ್ರಿ ವೀಕ್ ಕೂಡ ನೀವು ವೀಕ್ ಗೋಲ್ ಅಂತಲೂ ಬರ್ಕೊಳ್ಳಿ. ಈಗ ನಂದು ಈ ವೀಕ್ ಗೋಲ್ ಏನಂದರೆ ವರ್ಕೌಟ್ ಡೈಲಿ ಅಂತ ಇದೆ, ಬೀಯಿಂಗ್ ಹೆಲ್ದಿ ಆ್ಯಂಡ್ ಈಟಿಂಗ್ ಕ್ಲೀನ್ ಅಂತ ಇದೆ, ಅಂದರೆ ಜಂಕ್ ಫುಡ್ ಬೇಡ, ಮನೆ ಊಟನೇ ನಮ್ಮ ಕುಕ್ಡ್ ಮೀಲ್ಸ್ ಅಂತದಲ್ಲ ಆ ಥರ. ಆ್ಯಂಡ್ ಫೋಕಸ್ ಆನ್ ಯುವರ್ ಸೆಲ್ಫ್ ಅಂತ ಬರ್ತಿದ್ದೀನಿ, ಪ್ರೊಡಕ್ಟಿವ್ ಆಗಿರಬೇಕು ಅಂತ. ಆ್ಯಂಡ್ ಯೂಟ್ಯೂಬ್ಗೆ ಶೂಟ್ ಮಾಡಬೇಕು, ವಿಡಿಯೋ ಬ್ರೈನ್ ಸ್ಟೋರ್ ಮಾಡಿ ಅಟ್ಲೀಸ್ಟ್ ಒಂದು 2 ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಅಂತ ಬರ್ತಿದ್ದೀನಿ. ಸೊ ಆಲ್ರೆಡಿ ನಾನು ಈ ವೀಕಲ್ಲಿ 2 ವೀಕ್ಸ್ 2 ರೀಲ್ ವಿಡಿಯೋ ಶೂಟ್ ಮಾಡಿದ್ದೀನಿ ಯೂಟ್ಯೂಬ್ಗೆ. ಇದು ಒಂದು ಆ್ಯಂಡ್ ಪ್ರೀವಿಯಸ್ ಒಂದು 3 to 4 ರೀಲ್ಸ್ ಫಾರ್ ಮೈ ಟ್ಯಾರೋಟ್ ಪೇಜ್. ಇನ್ನೊಂದು ಕಂಟೆಂಟ್ ಕ್ರಿಯೇಷನ್ ಪೇಜ್ಗೂ ಕೂಡ ನಾನು ರೀಲ್ಸ್ ಮಾಡಬೇಕು. ಸೊ ನಂದು ಒಂದೊಂದ್ಸತಿ ಟ್ಯಾರೋಟ್ ಪೇಜ್ಗೂ ಕೂಡ ರೀಲ್ ಶೂಟ್ ಮಾಡೋದು ಮರ್ತೋಗ್ತಿರ್ತೀನಿ, ಟೈಮ್ ಆಗ್ತಿರಲ್ಲ. ಸೊ ಅಟ್ಲೀಸ್ಟ್ ನಾನು ವೀಕಲ್ಲೇ 3 to 4 ರೀಲ್ಸ್ ಅದಕ್ಕೆ ಶೂಟ್ ಮಾಡಬೇಕು ಅಂತ ನಾನು ಅದ್ರಲ್ಲಿ ದಿಸ್ ಇಸ್ ಮೈ ಗೋಲ್ ಆಫ್ ದಿ ವೀಕ್. ಆ ಸಂಡೇ ಬರ್ತಿದ್ದೀನಿ. ಸೊ ಈ ಸಂಡೇ ನಾನು ಇದೆಲ್ಲ ಅಚೀವ್ ಮಾಡಿದ್ದೀನಿ, ನೀವು ಅದು ನೋಡ್ಕೊಳ್ಳಿ. ಮೇ ಬಿ ನೀವು ಇದು ಬರ್ಕೊಳ್ಳೋದ್ರಿಂದ ನೀವು ಓಕೆ ಇದು ಮಾಡಿಲ್ಲ ಈ ವೀಕ್ ಮಾಡೋಣ ಅನ್ನೋದು ನಿಮ್ಮ ತಲೆಗೆ ಬರುತ್ತೆ, ನೀವು ಪ್ರೊಡಕ್ಟಿವ್ ಆಗಿರ್ತೀರ. ಇಟ್ ವಿಲ್ ಹೆಲ್ಪ್ ಯು ಗೈಸ್ ಅಂತ ಅನಿಸ್ತು. ಆಲ್ವೇಸ್ ರೈಟ್ ವೇಕಪ್ ಅರ್ಲಿ ಅಂತಲೂ ಬರ್ಕೊಳ್ಳಿ. ಆ್ಯಂಡ್ ಬಿ ಪ್ರೊಡಕ್ಟಿವ್ ಹಾಲಿಡೇ ಅಂತ ಬರ್ಕೊಳ್ಳಿ. ನಿಮ್ಮ ಮೈಂಡ್ ಕಾಮ್ ಆಗಿದೆ, ಪೀಸ್ ಆಗಿದೆ ಅಂತ ಬರ್ಕೊಳ್ಳಿ. ಐ ಥಿಂಕ್ ಅವತ್ತಿನ ದಿವಸ ನಿಮ್ದು ಇಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ನಿಮ್ಮದು ಓಕೆ ನಾನು ಇದು ಬರ್ದಿದೆ, ನಾನು ಕಾಮಾಗಿರಬೇಕು ಅನ್ನೋ ನಿಮ್ಮ ತಲೆಯಲ್ಲಿ ಇರುತ್ತೆ ಅವತ್ತಿನ ದಿವಸ ಬೆಳಗ್ಗೆ ಎದ್ದಾಗ. ಸೊ ದಟ್ ವಿಲ್ ಹೆಲ್ಪ್ ಯು ಗೈಸ್ ಅಂತ ನನಗೆ ಅನಿಸ್ತು. ನನಗೆ ಐಡಿಯಾ ಇದೆ, ನಾನು ಕೂಡ ಇದು ಯಾವುದೋ ಹಿಂದಿ ಅವಳದು ನೋಡಿದ್ದೆ, ಶಿ ಇಸ್ ಎ ಮ್ಯಾನಿಫೆಸ್ಟಿಂಗ್ ಕೋಚ್. ಲಾ ಆಫ್ ಅಸಂಪ್ಷನ್, ಈಗ ಲಾ ಆಫ್ ಅಸಂಪ್ಷನ್ ಅಂತ ಒಂದು ಜರ್ನಲಿಂಗ್ ಐಡಿಯಾ. ಸೊ ಏನಾಗಬೇಕು ನಾವು ಅದು ಹಿಂದಿನ ದಿವಸನೇ ಬರೆಯೋದು ಅಂತ ಆ ಥರ ಏನೋ ಟೆಕ್ನಿಕ್ಕು. ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಇಲ್ಲ ಒಂದು 2-3 ವ್ಲಾಗ್ ಬಿಟ್ಕೊಂಡು ಹೇಳ್ತೀನಿ. ಇದು ಆ್ಯಕ್ಚುಲಿ ನಾನು ಮ್ಯಾನಿಫೆಸ್ಟೇಷನ್ ಕೋಚ್ ಎಲ್ಲ ಏನಿಲ್ಲ, ನಾನು ಏನು ಮಾಡ್ತಿದ್ದೀನಿ ಇದು ನನಗೆ ಉಪಯೋಗ ಆಯಿತು ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಎಲ್ಲದೂ ಕೂಡ ಪಿಂಟ್ರೆಸ್ಟಲ್ಲಿ ನಾನು ತೆಗೆದುಬಿಟ್ಟು ಪಿಕ್ಚರ್ಸ್ನ ನಾನು ಅಟ್ಯಾಚ್ ಮಾಡಿರ್ತೀವಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಬರೀಬೇಕು ಅಂತ. ಈ ಥರ ಒಂದು ಬುಕ್ ತೊಗೊಂಬನ್ನಿ ಇದ್ದೀನಿ ಗೈಸ್. ಇಲ್ಲಿ ನಾಳೆ ಏನೇನು ಮಾಡಬೇಕದು, ಇಲ್ಲಿ ಸಾಂಗ್ಸ್ ಐ ಲಿಸನ್ಡ್, ಆ್ಯಂಡ್ ಇಲ್ಲಿ ಗ್ರೇಟ್ಫುಲ್ ಫಾರ್ ವಾಟ್ ಮೇಡ್ ಮೀ ಹ್ಯಾಪಿ ಇಲ್ಲಿ ಬರ್ದಿದ್ದೀನಿ. ಆ್ಯಂಡ್ ಅಫರ್ಮೇಷನ್ ಆಫ್ ದಿ ಡೇ ಅಥವಾ ಥಾಟ್ ಆಫ್ ದಿ ಡೇ ಅಂತ ಅಂತಾರಲ್ಲ ಅದು ಇಲ್ಲಿ ಬರ್ದಿದ್ದೀನಿ. ಆ್ಯಂಡ್ ನೋಟ್ ಟು ಸೆಲ್ಫ್, ಇಷ್ಟನ್ನೆಲ್ಲ ನಾನು ನಾಳೆ ಕಂಪ್ಲೀಟ್ ಮಾಡ್ತೀನಿ. ನಾಳೆ ಏನು ಮಾಡಬೇಕು ಅಂತ ಹಿಂದಿನ ದಿವಸ ನೈಟ್ ಬರೀತೀನಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ನೆಕ್ಸ್ಟ್ ನಾನು ಲಾ ಆಫ್ ಅಸಂಪ್ಷನ್ದು ಒಂದು ವಿಡಿಯೋ ಮಾಡ್ತೀನಿ. ನಾನು ಮಾಡ್ತಾ ಇದ್ದೀನಿ, ಅದರಲ್ಲಿ ನಾನು ಸುಮ್ಮನೆ ಏನೋ ಒಂದು 4-5 ಬರ್ದಿರೋದು ಆಗಿದೆ ನಿಜ. ಟಚ್ ಮಕ್ಕಂಗೊಬ್ಳಿಗೆ, ನನ್ನ ತಂಗಿಗೊಬ್ಳಿಗೆ ಲೈಕ್ ಇದನ್ನು ಹೇಳಿದ್ದೀನಿ ಮಾಡಿ ಚೆನ್ನಾಗಿದೆ, ಲೈಕ್ ಇದು ಆಗ್ತಾ ಇದೆ ಅಂತ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಯಾವುದಾದ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಅನಿಸಿರ್ಬೋದು. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.